ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ಲಾಗಿ ಪ್ಲಾಜೋ ಕಟಿಂಗ್ ಆ್ಯಂಡ್ ಸ್ಟಿಚಿಂಗ್ ಮಾಡೋದು ಹೇಗೆ ಅಂತ ನೋಡೋಣ. ಸೊ ಮಿಸ್ ಮಾಡದೆ ಫುಲ್ ವಿಡಿಯೋ ನೋಡಿ. ಮೊದಲು 4 ಲೇಯರ್ ಬರೋ ಥರ ಫೋಲ್ಡ್ ಮಾಡ್ಕೋಬೇಕು. ನೆಕ್ಸ್ಟು ಫುಲ್ ಲೆಂತ್. ಸೊ ನಾನಿಲ್ಲಿ ಬೆಲ್ಟ್ಗೆ ಮೈನಸ್ ಮಾಡಿ ಫುಲ್ ಲೆಂತ್ ತೊಗೊಂಡಿದ್ದೀನಿ. ನೆಕ್ಸ್ಟು ಹಿಪ್ ರೌಂಡ್ ಏನಿದೆ ಅದನ್ನು ಡಿವೈಡೆಡ್ ಬೈ 4 ಮಾಡಿ ಮಾರ್ಕ್ ಮಾಡ್ಕೋಬೇಕು. ಕ್ರಾಚ್ ಹೈಟ್ ಬಂದು 14 ಇಂಚಸ್, ವಿಡ್ತ್ 2.5 ಇಂಚಸ್ ಮಾರ್ಕ್ ಮಾಡ್ಕೋಬೇಕು. ಇವಾಗ ನಾವೇನು ಮಾರ್ಕ್ ಮಾಡಿದ್ದೀವಿ ಅದನ್ನು ಡ್ರಾ ಮಾಡ್ಕೋಬೇಕು. ನೆಕ್ಸ್ಟು 1 ಇಂಚಸ್ ಸೀಮ್ ಅಲೋಯನ್ಸ್ಗೆ ಡ್ರಾ ಮಾಡ್ಕೋಬೇಕು. ಇವಾಗ ನಾವೇನು ಡ್ರಾ ಮಾಡಿದ್ದೀವಿ ಅದನ್ನು ಕಟಿಂಗ್ ಮಾಡ್ಕೊಳ್ಳೋಣ. ಸೊ ಸಿಂಪಲ್ಲಾಗಿ ಪ್ಲಾಜೋ ಕಟಿಂಗ್ ರೆಡಿಯಾಗಿದೆ. ಬೆಲ್ಟ್ಗೆ ಹಿಪ್ ಸೈಜ್ ಏನಿದೆ ಅಷ್ಟು ಫ್ಯಾಬ್ರಿಕ್ ತೊಗೋಬೇಕು. ಹೈಟ್ ಬಂದು 3 ಇಂಚಸ್ ತೊಗೊಂಡಿದ್ದೀನಿ. 1 ಇಂಚಸ್ ನಾನು ಎಲಾಸ್ಟಿಕ್ ಯೂಸ್ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ. ನೆಕ್ಸ್ಟು ಸ್ಟಿಚಿಂಗ್ ಮಾಡ್ಕೋಬೇಕು. ಫಸ್ಟು ಹಿಪ್ ಲೈನಿಂದ ಕ್ರಾಸ್ ಲೈನ್ವರೆಗೂ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟು ಕ್ರಾಚ್ ಲೈನ್ ಏನಿದೆ ಮಿಡ್ಡಲ್ಲಿ ಅಲ್ಲಿಂದ ಲೆಗ್ ಫಿನಿಶಿಂಗ್ ಮಾಡ್ಕೋಬೇಕು. ಸೊ ಈ ರೀತಿಯಾಗಿ ಮಿಡ್ಡಿಂದ ನಾವು ಲೆಗ್ನ ಫಿನಿಶಿಂಗ್ ಮಾಡಿಕೊಂಡ್ರೆ ಇನ್ ಕೇಸ್ ಏನಾದರೂ ಲೆಗ್ ಸೈಡಲ್ಲಿ ಹೆಚ್ಚು ಕಡಿಮೆ ಆಗಿದ್ದರೆ ನಾವಿಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದು ಆರ್ ಕಟ್ ಮಾಡ್ಬೋದು. ನೆಕ್ಸ್ಟು ಬಾಟಮಲ್ಲಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು. ಎಲಾಸ್ಟಿಕ್ನ ಫ್ಯಾಬ್ರಿಕ್ಕಿಗೆ ಜಾಯಿಂಟ್ ಮಾಡ್ಕೋಬೇಕು ಫಸ್ಟು. ಸೊ ಎಲಾಸ್ಟಿಕ್ನ ನಾವು ಫ್ಯಾಬ್ರಿಕ್ಕಿಗೆ ಸ್ಟಿಚ್ ಮಾಡ್ಕೋಬೇಕಾದ್ರೆ ಎಲಾಸ್ಟಿಕ್ನ ಟೈಟಾಗಿ ಎಳೆದಿಟ್ಕೋಬೇಕು. ನೆಕ್ಸ್ಟು ಬೆಲ್ಟ್ ಸೈಡಲ್ಲಿ ಫಿನಿಶಿಂಗ್ ಮಾಡ್ಕೋಬೇಕು. ಇವಾಗ ಬೆಲ್ಟ್ ಏನು ಫಿನಿಶ್ ಆಗಿದೆ ಅದನ್ನು ಪ್ಯಾಂಟಿಗೆ ಅಟ್ಯಾಚ್ ಮಾಡ್ಕೋಬೇಕು. ಫೈನಲಿ ಸಿಂಪಲ್ಲಾಗಿ ಪ್ಲಾಜೋ ರೆಡಿಯಾಗಿದೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.